ಹಾಯ್. ಈಗ ಎಂಜಿನಿಯರಿಂಗ್, ಅಲೈಡ್ ಹೆಲ್ತ್ ಸೈನ್ಸ್, ಬಿ ಪಿ ಟಿ, ವೆಟರ್ನರಿ, ಅಗ್ರಿಕಲ್ಚರ್ ರೀತಿ ಕೆಲವು ಕೋರ್ಸ್ಗಳ ಆಪ್ಷನ್ ಎಂಟ್ರಿಗೆ ನಿಮಗೆ ಅಲ್ಲಿ ಆಪ್ಷನ್ ಎಂಟ್ರಿ ಲಾಗಿನ್ ಆದಾಗ ಕೋರ್ಸ್ಗಳು ಕಾಣುತ್ತೆ. ಬಟ್ ಇನ್ನೂ ಹಲವಾರು ಕೋರ್ಸ್ಗಳು, ನರ್ಸಿಂಗ್ ಆಗಿರಬಹುದು, ನಂತರ BAMS, BDS ಈ ರೀತಿ ಬೇರೆ ಬೇರೆ ಕೋರ್ಸ್ಗಳನ್ನು ನೀವು ಚೆಕ್ ಮಾಡೋದಕ್ಕೆ ಹೋದರೆ ಅಲ್ಲಿ ಆ ಕೋರ್ಸ್ಗಳ ಹೆಸರು ಇದುವರೆಗೆ ತೋರಿಸ್ತಾ ಇಲ್ಲ, ಬಟ್ ಮುಂದೆ ತೋರಿಸುತ್ತೆ. ಈಗ ವಿದ್ಯಾರ್ಥಿ ಕೇಳಿದಂಥ ಕ್ವಶನ್ ಏನಾಗಿತ್ತು ಅಂತ ಹೇಳಿದ್ರೆ, ನಾವೀಗ ಎಂಜಿನಿಯರಿಂಗ್ ಆಪ್ಷನ್ ಎಂಟ್ರಿ ಮಾಡಿದೀವಿ ಅಂತ ಅಂದ್ಕೊಳ್ಳೋಣ. ಈಗ ನಾವು ಎಂಜಿನಿಯರಿಂಗ್ ಆಪ್ಷನ್ ಎಂಟ್ರಿ ಮಾಡಿದ್ವಿ, ಕಾಲೇಜ್ಗಳನ್ನು ಪ್ರಿಯಾರಿಟಿ ಆರ್ಡರ್ ಸೆಲೆಕ್ಟ್ ಮಾಡಾಗಿದೆ. ಬಟ್ ಈಗ ಮುಂದೆ ನರ್ಸಿಂಗ್ನ ಆಪ್ಷನ್ ಎಂಟ್ರಿಗೆ ಬಿಟ್ಟಾಗ, ಅದೇ ರೀತಿ ಯಾವುದು BAMS ಆಗಿರ್ಬೋದು, MBBS ಆಗಿರ್ಬೋದು, ಇವುಗಳ ಆಪ್ಷನ್ ಎಂಟ್ರಿ ಬಿಟ್ಟಾಗ ಅವುಗಳನ್ನು ಈಗ ಇರುವಂತಹ ಆಪ್ಷನ್ ಎಂಟ್ರಿ ಲಿಸ್ಟ್ ಒಳಗಡೆ ಆ್ಯಡ್ ಮಾಡೋದಕ್ಕೆ ಆಗತ್ತಾ ಅಂತ ಕೇಳ್ತಾ ಇದ್ರು. ಆಗತ್ತೆ. ಓಕೆನಾ? ಯಾವ ರೀತಿ ಅಂತ ಹೇಳಿದ್ರೆ, ಈಗ ಎಕ್ಸಾಂಪಲ್ ಹೇಳ್ತಿದ್ದೀನಿ, ಎಂಜಿನಿಯರಿಂಗ್ ಕೋರ್ಸ್ಗಳನ್ನು ಒಂದು 25 ಎಂಜಿನಿಯರಿಂಗ್ ಕಾಲೇಜುಗಳನ್ನು ಪ್ರಯಾರಿಟಿ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಂಡ್ರಿ. ಬಟ್ ಮುಂದೆ ನಿಮಗೆ ನರ್ಸಿಂಗ್ ಇಷ್ಟ ಇದೆ, ಅಥವಾ ನಿಮಗೆ BAMS ಇಷ್ಟ, ಅಥವಾ MBBS ಇಷ್ಟ, ಅವುಗಳನ್ನು ಈ ಲಿಸ್ಟಿಗೆ ಆ್ಯಡ್ ಮಾಡ್ಕೋಬೇಕು ನೀವು. ಹಾಗಿದ್ದಾಗ ಅವರು ನಮ್ಮ KA ಯಾವಾಗ ಆಪ್ಷನ್ ಎಂಟ್ರಿಗೆ ಲಾಗಿನ್ ಆದಾಗ ಅಲ್ಲಿ ನಿಮಗೆ MBBS, BDS, ಆಯುಷ್, ಅದೇ ರೀತಿ ನರ್ಸಿಂಗ್ ಎಲ್ಲ ಕೋರ್ಸ್ಗಳ ಆಪ್ಷನ್ ಎಂಟ್ರಿಗೆ ಕಾಲೇಜಸ್ ಅಥವಾ ಕೋರ್ಸಸ್ ಯಾವಾಗ ತೋರಿಸುತ್ತೆ, ಆವಾಗ ಅವುಗಳನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಈಗಿನ ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿದೆ ಅದನ್ನು ಎಡಿಟ್ ಮಾಡಿ ನಿಮಗೆ ಯಾವ ರೀತಿ ಪ್ರಯಾರಿಟಿ ಬೇಕೋ ಆ ರೀತಿ ಸೆಲೆಕ್ಟ್ ಮಾಡ್ಕೋಬಹುದು. ಈಗ ನೀವು ಆಲ್ರೆಡಿ 25 ಎಂಜಿನಿಯರಿಂಗ್ ಕಾಲೇಜನ್ನು ಆ್ಯಡ್ ಮಾಡ್ಕೊಂಡಿದ್ದೀರಾ, ಬಟ್ ಮುಂದೆ ನಿಮ್ಮ ಪ್ರಯಾರಿಟಿ ಇರೋದು ಈಗ MBBS, ಅದನ್ನು ಫಸ್ಟ್ ಪ್ರಯಾರಿಟಿ ಸೆಲೆಕ್ಟ್ ಮಾಡಬೇಕು, ಅಥವಾ ನರ್ಸಿಂಗೇ ನಿಮ್ಮ ಫಸ್ಟ್ ಪ್ರಯಾರಿಟಿ, ಅದನ್ನು ಸ್ಟಾರ್ಟಿಂಗಲ್ಲಿ ಆ್ಯಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಎಡಿಟ್ ಮಾಡಿ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಇಷ್ಟ ಇರುವಂತಹ MBBS ಕಾಲೇಜ್ಗಳನ್ನು ಆ್ಯಡ್ ಮಾಡ್ಕೋತೀರಾ, ಅದರ ನಂತರ BAMSನ ಆ್ಯಡ್ ಮಾಡ್ತೀರಾ, ನರ್ಸಿಂಗ್ ಆ್ಯಡ್ ಮಾಡ್ತೀರಾ, ಮತ್ತೆ ಕೆಲವೊಂದು MBBS ಕಾಲೇಜ್ಗಳನ್ನ ಆ್ಯಡ್ ಮಾಡ್ತೀರಾ, ಅದರ ನಂತರ ಮತ್ತೆ ಎಂಜಿನಿಯರಿಂಗ್ ಆ್ಯಡ್ ಮಾಡ್ತೀರಾ, ಅದರ ನಂತರ ವೆಟರ್ನರಿ ಆ್ಯಡ್ ಮಾಡ್ತೀರಾ. ಈ ರೀತಿ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅದಕ್ಕೋಸ್ಕರ ಟೆನ್ಷನ್ ಮಾಡ್ಕೋಬೇಡಿ. ವಿಡಿಯೋದಲ್ಲಿ ಹೆಲ್ಪ್ ಆಗಿದ್ರೆ ಅದನ್ನು ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ಮತ್ತೊಂದು ಡೌಟ್ ಇದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದಿ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.